लोगड़ आप लो लोगड़ आप ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮಾಗಿರಿ ಅಂತ ಕರ್ಕೊಂಡು ಹೋಗ್ತೀನಿ ನೋಡಿ. ಸರಿ ಅಪ್ಪು ಮಾಡಪ್ಪ. ನೀರು ಬಂದಿತ್ತು ನೋಡ್ರಿ. ಇವತ್ತು ಒಂದು 4-5 ದಿನ ಆಗಿತ್ತಲ್ಲ, ಮೈಯ ಸೊಗಸಿರಂತೇಳಿ ಒಂದು ಅಷ್ಟು ಚೆನ್ನಾಗಿ ಹಸನ ಹೋಗಿದ್ದಿಲ್ಲ ಬೆಳಗಿನ. ಅಲ್ಲೇ ಬಾಕಲ್ ಮುಂದೆ ಹೋಗೋದು ಬಿಡೋದು ಇದಾಗಿತ್ತು ನೋಡ್ರಿ. ಅದಕ್ಕೆ ಇವತ್ತು ನೀರು ಬಂದಿದ್ದು. ಮೊದಲೆಲ್ಲ ಅಷ್ಟು ಕಸ ಹುಡ್ಕೊಂಡು ಕುಡಿಯೋಕೆ ನೀರು ತುಂಬಿ ಆಮೇಲೆಲ್ಲ ಒಗ್ಗರಣ ಬಂಡೆ ಮಾಡಿಟ್ಟಿದ್ದೆ. ಒಗ್ಗರಣ ಬಂಡೆ ಮಾಡಿ ಅಷ್ಟು ಒಂದು ಕಡೆ ಒತ್ತಡ ನೀರು ಬಿಟ್ಟು ಎಲ್ಲನೂ ಹುಡುಗಿ ನೋಡ್ರಿ. ಬೆಳಗ್ಗೆ ರಗಡಾಗೋಗುತ್ತೆ ಎಲ್ಲ ಅಷ್ಟು ಬೆಳಗ್ಗೆ ಹುಡುಗೋದ್ರಾಗ ಕೈಕಲ್ ಬಳ ಅನ್ನಕತ್ತ ನೋಡ್ರಿ. ವೀಕ್ನೆಸ್ ಆಗಿಬಿಟ್ರಿ ಹಿಂಗೆ ನೋಡ್ರಿ. ಒಂದ್ಸರಿ ಮನುಷ್ಯ ವೀಕ್ನೆಸ್ ಹಾಕೊಂಡ್ರೆ ಲಗುಟ ಕವರ್ ಆಗೋದು ಒಂದು ಸ್ವಲ್ಪ ತಡನ ಆಗ್ತೈತಿ. ಮತ್ತೇನು ಮಾಡ್ಬೇಕ್ರಿ, ನನಗೆ ಜಾಸ್ತಿ ಇಲ್ಲಿ ದಿನ ಬಿಟ್ಟಂಗೆಲ್ಲ ಮತ್ತಿಟ್ಟು ಹೊಲಸಾಗುತ್ತಾ. ಮತ್ತು ಅದ್ರಾಗ ಒಮ್ಮೆ ಮಳೆನೂ ಬರ್ತೈತಿ. ಹಿಂಗೆ ಹೊಲಸಿ ಇಟ್ಕೊಂಡು ಕೂತ್ನಿ ಅಂದ್ರೆ ಮತ್ತೆ ಜಾಸ್ತಿ ಸೊಳ್ಳೆ ಹಾಕವ. ಈಗ ಮೊದಲು ಏನೂ ಇದ್ದಿದ್ದಿಲ್ಲ, ದಿನಾನು ಹುಡುಕ್ತಿದ್ದೆ, ಅಷ್ಟೊಂದು ಏನು ಇದ್ದಿಲ್ಲ, ಮಳೆನೂ ಇದ್ದಿದ್ದಿಲ್ಲ. ಈಗ ಮಳೆಗಾಲನೂ ಚಾಲು ಆಗೈತಲ್ಲ, ಯಾವಾಗ ಮಳೆ ಬರ್ತದೆ ಯಾವಾಗ ಬಿಸಿಲು ಬೀಳುತ್ತೆ ಗೊತ್ತಾಗಂಗಿಲ್ಲ. ಅದಕ್ಕೆ ಅಷ್ಟು ಸ್ವಚ್ಛ ಮಾಡ್ಕೊಂಡು ನೋಡ್ರಿ. ಭಾಳ ದಿನ ಹಿಂಗೆ ಬಿಟ್ಟು ಈಗೆಲ್ಲ ಈ ಕಡೆಲ್ಲ ದ್ವಾಮರಾಗಿ ಬಿಟ್ಟಿದ್ವು. ಅಷ್ಟು ಗಿಡದ ಎಲೆ ಅದೆಲ್ಲ ಬಿದ್ದು ಈಗ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡಿನಂದ್ರೆ ಒಂಥರ ಮನಸ್ಸು ಹಳೂರು ಅಂತ ಕತ್ತೈತಿ ನೋಡ್ರಿ. ಅದು ಸುಸ್ತಾಗೈತಿ, ಅಂದ್ರೆ ಒಂಥರ ನೆಮ್ಮದಿ ಐತಿ ನೋಡ್ರಿ. ಹಂಗೆ ಬಿಟ್ರೆ ಮತ್ತೆ ಅದು ಕೆಲಸ ಮಾಡೋಕ್ಕೂ ಆಗಲ್ಲ, ಅದನ್ನು ಕಣ್ಣಿಗೆ ನೋಡೋಕ್ಕೂ ಆಗಲ್ಲ. ಆ ರೀತಿ ಆಗ್ಬಿಟ್ಟಿತ್ತು. ನನ್ನ ಬಲ್ಯಾಗ ಮೈಕ್ ಅದು ಏನಿಲ್ಲ ಫ್ರೆಂಡ್ಸ್, ಹಂಗಾಗಿ ನಾನು ಜೋರಾಗಿ ಮಾತಾಡಬೇಕಾಗ್ತೈತಿ. ಮೈಕ್ ಇತ್ತಂದ್ರೆ ಒಂದು ಸ್ವಲ್ಪ ಸಣ್ಣಗೆ ಮಾತಾಡಿದ್ರೆ ಕವರ್ ಆಗಿಬಿಡ್ತೈತಿ ವಯಸ್ಸು. ಇರ್ಲಿಕ್ಕಂದ್ರೆ ಆಮೇಲೆ ವಯಸ್ಸು ಹೋಗ್ಬಿಡ್ಬೇಕು. ಸೊ ಆದಷ್ಟು ವಿಡಿಯೋನ ನಾನು ಎಡಿಟಿಂಗ್ ಮಾಡೋದು ಕಮ್ಮಿನೇ ಮಾಡಾಕತ್ತೀನಿ. ಅದಕ್ಕೆ ಡೈರೆಕ್ಟಾಗಿ ಮಾತಾಡಿದ್ರೆ ಜೋರಾಗ ಮಾತಾಡತ್ತೀನಿ ನೋಡಿ. ನಮ್ಮ ಯಜಮಾನ್ರು ಇವತ್ತು ನಸ್ಕಿನಾಗ ಊರಿಗೆ ಹೋಗ್ಯಾರ, ಬರೋದು ಲೇಟ್ ಆಗ್ತೈತಿ. ಮುಂಜಾನೆ ಸ್ನೇಹಾಗ ಮುಂಜಾನೆ ಸ್ನೇಹಾಗ ಬುತ್ತಿ ಕಟ್ಟಿದ್ದೆ. ಸೊ ನಿನ್ನೇನೈತಿ ಬೆಂಡೆಕಾಯಿ ಪಲ್ಯ ಮಾಡಿದ್ದು ನೋಡ್ರಿ. ಇನ್ನೊಂದು ಸ್ವಲ್ಪ ಬೆಂಡೆಕಾಯಿ ಉಳಿದಿದ್ದು, ಅದನ್ನ ಚಪಾತಿ ಬೆಂಡೆಕಾಯಿ ನಾಷ್ಟ ಮಾಡಲಿಲ್ಲ ಇವತ್ತು. ಅವ್ರು ನಾಷ್ಟಕ್ಕೆ ಹೋದ್ರಲ್ಲ, ಅವ್ರಿದ್ರೆ ದಿನ ಅವ್ರಿಗೆ ನಾಷ್ಟ ಬೇಕು. ಮುಂಜಾನೆ ಅಡುಗೆ ಅದನ್ನು ನಡಂಗಿಲ್ಲ ಅವ್ರಿಗೆ. ಅಡುಗೆ ಮಾಡಿದ್ರು ಊಟ ಮಾಡಲ್ಲ ಮನ್ಯಾಗ. ಅವ್ರಿಗೆ ನಾಷ್ಟ ಮಾಡ್ತಿದ್ದೆ, ನಾವು ಕೂಡ ಮಾಡಿಬಿಡ್ತಿದ್ವಿ. ಈಗ ಅವ್ರು ಇದ್ದಿಲ್ಲ, ಅದಕ್ಕೆ ಅದನ್ನೊಮ್ಮೆ ಇನ್ನೊಮ್ಮೆ ಎಲ್ಲಿ ಮಾಡ್ಕೊತಿಲ್ಲ ಅಂತೇಳಿ ಡೈರೆಕ್ಟ್ ಚಪಾತಿನೇ ಮಾಡಿದೆ. ನಾವು ಮನುಷ್ಯ ಚಪಾತಿ ತಿಂದು ಅದೇ ಪಲ್ಯನ ಊಟ ಮಾಡಿದ್ವಿ. ಚಪಾತಿ ಪಲ್ಯ ಊಟ ಮಾಡಿ ಈಗ ನೀರು ಬಂದು ತುಂಬಿ ಇಷ್ಟೆಲ್ಲ ಮಾಡ್ಕೊತ ಇರ್ತೇವೆ ನೋಡ್ರಿ. ಯಾಕೆ ಸಾಲಿಗೆ ಒಂದು ಸ್ನೇಹ ನಿನ್ನ ಎಲ್ಲ ಪಾವ್ ಭಾಜಿ ಮಾಡತ್ತೆಗೆ ಸೇಳಾತಿದ್ಲು, ಮಾಡೋದಾಗಲಿಲ್ಲ. ನೋಡ್ಬೇಕು ಫ್ರೆಂಡ್ಸ, ಇವತ್ತು ಸಂಜೆ ಮಾಡೋದಾದ್ರೆ ಮಾಡ್ತೀನಿ. ಅದಕ್ಕೆ ಎಲ್ಲ ಸ್ವಲ್ಪ ಬೇಕು, ಮಸಾಲೆ ಇವೆಲ್ಲ ಬೇಕಾಗ್ತಾವಲ್ಲ. ಮನೆಯವರು ಇಲ್ಲ, ಲಗುಟ್ ಬಂದಂದ್ರೆ ತರಿಸಿ ಮಾಡ್ಬೇಕಂತ ಅಂದ್ಕೊಂಡಿನಿ. ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಈ ಮೊದಲಕ್ಕೇ ಹೊಗೆ ನಾವು ಒದ್ದಿದ್ದು ಹಾಕ್ಬಿಡೋಣ ಅಂತ ಒದ್ದಿದ್ದು ಹಾಕ್ತೀನಿ. ಎಷ್ಟೋ ತನ ನೋಡಿದ್ರೆ ಅಷ್ಟು ಬಿಸಿಲಿತ್ತು, ಒಂಥರ ಚುರುಕು ಮುಟ್ಟಂಗಿತ್ತು ಬಿಸಿಲ. ಈಗ ಮತ್ತೆ ಮಾಡೋದಂಗ ಯಾವಾಗ ಬೇಕೋ ಗಂಟೆ ಬೀಳಾಕ್ತಾರ ಪಿಲ್ಯ. ನಮ್ಮ ಪಿಲ್ಯ ಈಗ ಗಂಟೆ ಬರ್ಸಕತ್ತ ನೋಡಿ. ನೆನಪಾದಾಗ ಒಮ್ಮೆ ನಾವು ಗಂಟೆ ಬರೆಸ್ತಾನೆ ನನ್ನ ಮಗ. ಗಂಟೆ ಈಗ ಬರೆಸ್ತಾರ मी पूजे केले मी गंटी वाजवते. तू पण तेच करतो. ಮಾಡ್ಬಿಡ್ತು ಬಿಡು, ಇನ್ನೇನು ಅರ್ಬೇಕಿನ್ ಬಿಡು, ಅರ್ಬೇಕಿನ್ ಬಿಡು. ಅಯ್ಯೋ ಒಣಗಲ್ ಬಿಡಲು ಇವಾಗ ಹಿಂಗೆ ಮಾಡ್ತಾನೆ. ಹಾಳು ಕಾಡ್ತಾನ.
ಒಮ್ಮೆ ಸಿಟ್ಟು ಬಂದ್ಬಿಡ್ತೈತಿ ಅಷ್ಟು ಕಾಡ್ದ ನೋಡ್ರಿ ಡಬಲಿ ಕೆಲ್ಸಿಗೆ ಹಚ್ತಾನ ಸರಿ 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 ಇದು ಹೋಗಿ ಕಾಟ ತಳಗಿಟ್ಟು ಹೋಗು ಹೋಗಿಟ್ಟು ಹೋಗು ಹೋಗಿಟ್ಟು ಹೋಗು ಬರ್ರಿ ಹಂಗೆ ಸೊ ಇಡೀ ಮೆಳಗಿ ಎಲ್ಲ ಸ್ವಚ್ಛ ಮಾಡಾಯ್ತು ಈಗ ಮತ್ತೆ ನೆಕ್ಸ್ಟ್ ಕೆಲಸ ಏನು ಮಾಡ್ತೀನಿ ಅಂತೇಳಿ ನೋಡಮ್ಮಂತ ಈಗ ನೋಡ್ರಿ ಎಲ್ಲ ಅಷ್ಟು ತೊಳೆದಿದ್ದಾಗೈತಿ ಇನ್ನೊಂದು ಸ್ವಲ್ಪ ಇಲ್ಲಿ ಬ್ಯಾರಲ್ ತೊಳಗಿ ನೀರು ನಿಂತಿದ್ದು ಆ ಕಡೆ ಸರ್ಸಿದ್ನೆ ಹಂಗಾಗಿ ಈ ಕಡೆ ಸ್ವಲ್ಪ ನೀರು ನಿಂತಾವ ಹಾಸಿಗೆನೂ ಒಣಗ್ಯಾವ ಒತ್ತಟೆ ಇಟ್ಟಿನಿ ಗೊಳೆ ಮಾಡಿ ಸೊ ಅವ್ರು ಅಧಿಕಾರ ಮಮ್ಮಿನ ಹಾಸಿಗೆ ಹೋಗೋದು ಹಾಕ್ಯಾರ ನೋಡ್ರಿ ಇದೆಲ್ಲ ಎಷ್ಟು ಸ್ವಚ್ಛ ಅನ್ನಿಸ್ತೈತಿ ಮೈಂಡ ಫ್ರೆಶ್ ಅಂತ ಅನ್ನಿಸ್ತೈತಿ ಇಲ್ಲ ಅಂಕೋರ್ ಅದು ಒಂದು ಸ್ವಲ್ಪ ಸಿಂಟ್ಯಾಕ್ಸ್ ಸಣ್ಣಗೆ ಸೊರ ಹತ್ತೈತಿ ಚಂತನ ನೀರು ಅರ್ಧಂಗೆ ಆಗ್ತಾವ ಅಂದ್ರೂ ಹುಡುಗಿ ಒಂದೊಂದು ಸರಿ ಬ್ಯಾಸ್ರತ್ ಅಂತೇಳಿ ಬಿಡ್ತೀನಿ ನೋಡ್ರಿ ನಾ ಕಡ್ಡಿ ಕಸ್ಬರ್ಗಿ ಮಂಡಾಗೈತಿ ತರ್ಬೇಕದನ್ನ ಒಂದಿನ ಶ್ರಾವಣ ಆಗನತ್ತಂದ್ರೆ ಆಯ್ತು ಅಂತೇಳಿ ಏ ಬಾ ಈ ಕಡೆ ಹೋಗ್ಬೇಡ ಅಲ್ಲಿ ನೀ ಬಾ ನಾ ತೊಗೊಂಬರ್ತೀನಿ ಬಿಡು ಪಿಲು ಬ್ಯಾಡ ಬಾ ಬಾ ಅವ್ನು ಭಾಳ ಕಾಯ್ಬೇಕು ನೋಡ್ರಿ ಬ್ಯಾಡ ತಳಗೆ ಹೊಲಸು ಆಗುತ್ತಾವು ನೀರು ಚಲ್ಲೆ ಅವು ನಾ ತೊಗೊಂಬರ್ತೀನಿ ಬಾ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲಿ ಇದು ಮಾಡೋಣ ಬಾ ಅಲ್ಲೆಲ್ಲ ಸಾಮಾನು ತುಂಬನ್ ಬಾ ಚಿಲ್ದಾಗ ಬಾರೋ ಬಾ ಸಾಮಾನು ತುಂಬ ನಡಿ ಹೋಗಿ ನಡಿ ಟ್ರೈಪಡಿಗೆ ಹಾಕಿ ವಿಡಿಯೋ ಮಾಡಿದ್ದೆ ನೋಡ್ರಿ ಇಷ್ಟೊತ್ತನ ಟ್ರೈಪಡ್ ತೊಗೊಂಡು ಹೋಗೋಮಂತೀಗಲ್ಲಿ ಏ ವಾ ಇಲ್ಲಿ ನೋಡ್ರಿ ಎಲ್ಲನೂ ನೀಟಾಗಿ ಅಷ್ಟು ಹುಡುಗಿನಿ ಸ್ವಚ್ಛಾಗೈತಿ ಹಂಗೆ ಏನು ತಳಗೆ ಹಾಸ್ಲಾರ್ದ ಕುಂದ್ರಬೋದು ಅಷ್ಟು ಸ್ವಚ್ಛಾಗೈತಿ ಹಂಗೆ ಇಲ್ಲೊಂದು ಸ್ವಲ್ಪ ಈಗ ವಿಡಿಯೋ ಮಾಡೋಣ ಬರ್ರಿ ಏನಾಗ್ಬಿಟ್ಟೈತಪ್ಪ ಅಂತಂದ್ರೆ ಇದಕ್ಕೆ ಒಂದು ಜರ್ದಾಳಿ ಇತ್ತು ಸೊ ಟ್ರೈಪಡಿಗೆ ಹಾಕಿ ವಿಡಿಯೋ ಮಾಡೋಣ ಅಂತ ಫ್ರೆಂಡ್ಸ ಸರಿ ಅಪ್ಪಾಜಿ ಪಿಲೋ ಸರಿ ಅಪ್ಪ ನಡಿ ಅದನ್ನು ಬಿಡು ನೀನು ಟ್ರೈಪಡ್ ಮುಟ್ಟಬೇಡು ಹಾಂ ಸರಿ ಬಿಡು ಬಿಡು ಇಲ್ಲಿ ಬಾ ಇಲ್ಲ ಇದು ಇಲ್ಲಿ ನಾನು ಪ್ಲಾಸ್ಟಿಕ್ ಚೀಲದಾಗ ಹಾಕಿಟ್ಟಿದ್ದೆ ನೋಡ್ರಿ ಇದು ನಮ್ಮ ಹುಡುಗರು ಇದು ಸ್ವಲ್ಪ ಜಿಗಿನ ಸತ್ತಿತ್ತು ಬೇಸಿಗೆಯಾಗ ಇಲ್ಲೇ ಇಟ್ಟಿತ್ತು ಮತ್ತು ಮಳೆ ಒಂದು ಬಿದ್ದುಬಿಡ್ತು ನೋಡ್ರಿ ಹಾಗಾಗಿ ಜಿಗಿ ಸತ್ತಂಗಾಗಿ ಎಲ್ಲ ಇದ್ರೊಳಗೆ ಏನೂ ಇದ್ದಿದ್ದಿಲ್ಲ ನಮ್ಮ ಹುಡುಗರು ಜಗ್ಗ್ಯಾರು ಬಿಟ್ರು ಹಂಗಾಗಿ ಅದೆಲ್ಲ ಅಷ್ಟು ಹರಿದು ಹೋಗ್ಬಿಡ್ತು ಒಮ್ಮಿಂದ ಮೇಲೆ ಈಗ ಅದಕ್ಕೆ ಬೇರೆ ಒಂದು ಹಾಳಾಗಿ ಹಾಕಿ ಇಟ್ರಾತ ಅಂತೇಳಿ ಏನಪ್ಪ ಸಿಸ್ಟರ ಎಲ್ಲ ಪ್ಲಾಸ್ಟಿಕ್ ಇಷ್ಟು ಸಾಮಾನು ಡಿಗರ್ ಹೊಟ್ಟರಂತೆ ಅನ್ಕೋಬೇಡ್ರಿ ಯಾಕಂದ್ರೆ ಈಗ ಪ್ಲಾಸ್ಟಿಕ ನಾವು ಹಂಗೆ ಕಸ ಡಬ್ಬಿಗೆ ಹಾಕ್ಬಿಟ್ಟು ಅನ್ನೋ ಒಂದೊಂದು ಸರಿ ಅವರು ಬೇರೆ ಬೇರೆ ಮಾಡಂಗಿಲ್ಲ ಈಗ ಹಸಿ ಕಸ ಒಣ ಕಸ ಅಂತೇಳಿ ಬೇರೆ ಬೇರೆ ಮಾಡ್ತಾರೆ ಒಂದೊಂದು ಸರಿ ನಾನು ಇಲ್ಲಿ ಎರಡು ಕೂಡ್ಸನೆ ಮಿಕ್ಸ್ ಮಾಡಿ ಹಾಕ್ಬಿಡ್ತಿದ್ದೆ ಮೊನ್ನೆ ಆದ್ರೆ ಅವರು ತೊಗೊಳ್ಳಿಲ್ಲ ಎರಡು ಥರ ಬೇರೆ ಬೇರೆ ಮಾಡಿ ಹಾಕ್ರಿ ಅಂತೇಳಿ ಮತ್ತು ಅದಕ್ಕೆ ಇದು ನೋಡ್ರಿ ಈಗ ಬೆಳಗ್ಗೆ ಇದನ್ನೆಲ್ಲ ಕಸ ಹುಡುಗಿನ ಅಂತ ಹೇಳಿದ್ನಲ್ಲ ಇದೆಲ್ಲ ಬರೀ ಕಡ್ಡಿ ಕಸಬಾರಿಗಿದ್ದು ಕಡ್ಡಿ ಮತ್ತು ಒಣ ಕಸ ಇದು ಮುಂಜಾನೆ ಹಾಲಿನ ಪುಡಿದು ಹಾಲಿಂದು ಹಾಲಿನ ಪ್ಯಾಕೆಟ ಮತ್ತು ನೋಡ್ರಿ ಇಂಥವೆಲ್ಲ ಈಗ ಶಾಂಪು ಗಿಂಪು ಏನಿರ್ತಾವೆ ನೋಡ್ರಿ ಇದೆಲ್ಲ ಒಣ ಕಸ ಹಸಿ ಕಸ ಅಂತಂದ್ರೆ ನಾವು ಈಗ ಉಳ್ಳಾಗಡ್ಡಿ ಟಮಾಟಿ ಹಿಂಗೆಲ್ಲರೂ ಹೊಳಿರ್ತೀವಿ ಬೆಂಡೆಕಾಯಿ ಹೊಳಿರ್ತೀವಿ ಏನಾದರೂ ಕಾಯಿಪಲ್ಲೆ ಹೆಚ್ಚಿರ್ತೀವಿ ನೋಡ್ರಿ ಅದು ಹಸಿ ಕಸನ ಒತ್ತಟ್ಟು ಒಂದು ಕ್ಯಾರಿ ಬ್ಯಾಗ್ದು ಹಾಕಿ ಇಟ್ಬಿಡ್ತೀನಿ ನಾನು ಅಂದ್ರೆ ಬೇರೆ ಬೇರೆ ಹಾಕ್ಕೊಡತ್ನೇ ಬೇರೆ ಬೇರೆ ಕೊಡ್ತೀವಿ ಅವ್ರಿಗೂ ಪಾಪ ಈಜಿ ಆಗ್ತೈತಿ ಬೇರೆ ಬೇರೆ ಮಾಡಿ ಹಾಕಕ್ಕೆ ಒಬ್ಬೊಬ್ರೆಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ತಾರ ನಾನು ಹಂಗೆ ಹಾಕ್ತಿದ್ದೆ ಫಸ್ಟ್ಗೆ ಬಟ್ ಈಗ ಅಂದ್ರೆ ಬೇರೆ ಬೇರೆ ಮಾಡಿ ಇಡ್ತೀನಿ ನಾವು ಹಾಕತ್ನಾಗ ಎಲ್ಲ ಒತ್ತಟ್ಟಿನ ಅದನ್ನೇ ಬೇರೆ ಬೇರೆ ಮಾಡಮಂತ ಹಾಕ್ಬಿಟ್ವು ಅಂತಂದ್ರೆ ಒಳ್ಳೆ ತೆಗೆತ್ನಾಗ ಅವ್ರಿಗೂ ಭಾಳ ಕಷ್ಟ ಆಗ್ತೈತಿ ಬಟ್ ಹಾಗಾಗಿ ನಾನು ಈಗ ಇತ್ತೀಚೆಗೆ ಸೊ ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡಿ ಇಡಕತ್ತೀನಿ ನಿಮ್ಮ ಕಡೆಗೆ ನೀವು ಕೂಡ ಆದಷ್ಟು ಸಾಧ್ಯ ಆದರೆ ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡಿಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ಇದು ನೋಡ್ರಿ ಇವೆಲ್ಲ ಪ್ಲಾಸ್ಟಿಕ್ ಸಾಮಾನು ಮತ್ತು ಇವನ್ನ ಯಾಕೆ ಗೊಳೆ ಮಾಡಿನಪ್ಪ ಅಂತಂದ್ರೆ ಇವನು ಕೂಡ ಡಸ್ಟ್ಬಿನ್ದಾಗ ಹಾಕ್ಬೋದು ನಾವು ಕಸದ ಗಾಡಿ ಬರ್ತು ನೋಡ್ರಿ ಅದ್ರಾಗ ಹಾಕ್ಬೋದಾದ್ರೆ ಬೇರೆ ಬೇರೆ ಮಾಡಿಟ್ಟು ಸುಮ್ಮನೆ ಯಾವಾಗಾರ ಇರೋದು ಯಾವಾಗ ನಮ್ಮ ಏನಾದರೂ ಶಾಂಪೂ ಡಬ್ಬಿ ಇರ್ತಾವೆ ಕೊಬ್ಬರಿ ಎಣ್ಣೆ ಡಬ್ಬಿ ಇರ್ತಾವೆ ಏನಾದರೂ ಪ್ಲಾಸ್ಟಿಕ್ ಇದ್ದೇ ಇರ್ತಾವೆ ಎಲ್ಲ ಗೊಳೆ ಮಾಡಿಟ್ಟಿವಿ ಅಂತಂದ್ರೆ ಇದನ್ನು ಒತ್ತಟ್ಟಿ ಪ್ಲಾಸ್ಟಿಕ್ನೇ ಸಪ್ರೇಟಾಗಿ ನಾವು ಮಾಡ್ಬೋದು ಮತ್ತು ಅದ್ರ ಜೊತೆಗೆ ನಾವು ಹಿಂಗತ್ತೆ ಮನೆ ಮುಂದೆ ನಮ್ಮ ಕಡೆ ಸಿಟಿದೊಳಗೆ ಏನು ಮಾಡ್ತಾರಂದ್ರೆ
ಮನಿದೊಳಗೆ ಮನೆ ಮುಂದೆನೇ ಬರ್ತಾರೆ. ಹಿಂಗೆ ಪ್ಲಾಸ್ಟಿಕ್ ತೊಗೊಂಡು ಹೋಗೋರು, ಕೆಪ್ಪಣ ಹಿಂಗೆ ಏನಾದ್ರು ಇದ್ದು ಅಂದ್ರೆ ಮನೆ ಬಲ್ಲೆಕ್ಕೆ ಬಂದು ತೂಕ ಮಾಡಿ ತೊಗೊಂಡು ಹೋಗ್ತಾರೆ. ಸೊ ಹಳ್ಳಿ ಸೈಡ ಈ ರೀತಿ ಬರ್ತಾರೋ ಇಲ್ಲ ಗೊತ್ತಿಲ್ಲ, ನನಗೂ ಕಮೆಂಟ್ ಮಾಡಿ ಹೇಳ್ರಿ. ಅವಾಗ ಬಂದಾಗ ಇವನ್ನೆಲ್ಲ ಹಾಕಿಬಿಟ್ಟು ಅಂತಂದ್ರೆ ನಮಗೂ ಒಂದು ಇದರಿಂದ ಏನಾದರೂ ಒಂದು 20-30 ರೂಪಾಯಿ ಬಂತಂದ್ರೆ ಏನು ಹೇಳ್ರಿ, ಒತ್ತಾಟಿ ಹಾಕ್ಬಿಡ್ತೀವಿ. ಜಾಗ ಇತ್ತಂದ್ರೆ ಒಂದು ಹಳೆ ಸ್ಟೀಲ್ದಾಗರ ಎಲ್ಲಾರ ಒತ್ತಾಟಿ ಹಾಕಿಬಿಟ್ಟಿವಿ ಅಂತಂದ್ರೆ ಎಲ್ಲ ಒಂದು ಸ್ವಲ್ಪ ದಿನ ಬಿಟ್ಟು ಏನಾದರೂ ಪ್ಲಾಸ್ಟಿಕ್ ಡಬ್ಬಿ ಇದ್ದೇ ಇರ್ತಾವೆ ಮನ್ಯಾಗ, ಇಲ್ಲ ಅಂತ ಅನ್ನಂಗಿಲ್ಲ. ಇವೊಂದು ಕೂಡಿ ಹಾಕಿಬಿಟ್ಟು ಅಂತಂದ್ರೆ ಒಂದು 20-30 ರೂಪಾಯಿ ಬಂದೇ ಬರ್ತಾವ ಎಲ್ಲ ಕೂಡಿಸಿ. ನನಗೂ ಮೊದಲು ಇದು ಗೊತ್ತಿದ್ದಿಲ್ಲ. ಹಳೆ ಮನೆಯಾಗಿದ್ದಾಗ ಸೊ ನಮ್ಮ ಅತ್ತೆಯರು ಕೂಡ ಇಂಥವೆಲ್ಲ ಒತ್ತಾಟಿ ಗೊಳೆ ಮಾಡಿಟ್ಟು ಹಾಕಿದ್ವಿ ಅಂತಂದ್ರೆ ಸುಮ್ಮ 20-30 ರೂಪಾಯಿ 10-20 ಬಂದ್ರೂ 2 ಬಿಸ್ಕಿಟ್ ಕುಡ್ಕೊ ಬರ್ತಾವೆ. ಯಾಕೆ ಸುಮ್ಮನೆ ಹಂಗೆ ಹಾಕಿ ವೇಸ್ಟ್ ಮಾಡ್ತಿದ್ದು ಅಂತಕ್ಕೆ ತಂದಿದ್ರು. ಹಾಗಾಗಿ ನಾನು ಕೂಡ ಅಲ್ಲಿದ್ದಾಗನೇ ಈ ರೀತಿನ ಮಾಡ್ಕೊತ ಬರತ್ತಿದ್ನಿ. ಎಲ್ಲ ಒತ್ತಾಟಿ ಪ್ಲಾಸ್ಟಿಕ್ನ ಕೂಡಿ ಇಟ್ಟು ಒಂದು ಸ್ವಲ್ಪ ಹಾಕ್ತಾವೆ ನೋಡ್ರಿ, ಅವಾಗ ಹಾಕ್ಬಿಟ್ರ ಅದರಿಂದ ಒಂದು 2 ಬಿಸ್ಕಿಟ್ ಕುಡ್ಕಾರ ಬರ್ತಾವೆ ನೋಡ್ರಿ. ಹಂಗಾರ ಅದು 20 ರೂಪಾಯಿ ಹಂಗೆ ಬಿಟ್ರೆ ಅದನ್ನೇ ಯಾರು ಕೊಡ್ತಿದ್ರಿ ಹೇಳಿ, ಹೌದಿಲ್ಲ? ಸಿಟ್ಯಾಗ ಏನಿದ್ರು ವೇಸ್ಟ್ ಆಗಂಗಿಲ್ಲ ನೋಡ್ರಿ. ನನ್ನ ಜೀವನ ಸಿಂಪಲ್ ಆಗಿರುವಂಥ ಜೀವನ, ಜಾಸ್ತಿ ನಾನು ಹೈಫೈ ಜೀವನ ಇಲ್ಲ. ಹಾಗಾಗಿ ನಂದು ಏನಿರ್ತೈತಿ ನೋಡ್ರಿ ನನ್ನ ವಿಡಿಯೋದೊಳಗೆ ನಮ್ಮ ಸಿಂಪಲ್ ಲೈಫನೇ ಇರ್ತೈತಿ. ಅದನ್ನ ನಾನು ಶೇರ್ ಮಾಡ್ಕೊತೀನಿ. ವಿಡಿಯೋ ಸಂಬಂಧರೇ ಹೈಫೈ ಇರೋದಕ್ಕೆ ಆಗಂಗಿಲ್ಲ. ಅದು ಏನೇ ಮಾಡಲಾಕ ನಾವು ಹೆಂಗಿರ್ತೀವಿ ಹಂಗೆ ಇದ್ಬಿಟ್ಟಿವಿ ಅಂತಂದ್ರೆ ಅದು ಭಾಳ ದಿನ ಹೋಗ್ಬಿಡ್ತೈತಿ. ಮತ್ತು ನಾವು ಸುಮ್ಮನೆ ವಿಡಿಯೋ ಸಂಬಂಧ ಏನಾದರೂ ಬೇರೆ ಬೇರೆ ರೀತಿಯಾಗಿ ಮಾಡ್ಕೊತ ಹೋದ್ರೆ ಅದು ಭಾಳ ದಿನ ನಡೆಯಂಗಿಲ್ಲ. ಮತ್ತು ನಾವು ಹೆಂಗಿರ್ತೀವಿ ನೋಡ್ರಿ ಅದನ್ನ ನಾನು ನನ್ನ ಸವಿತಾ ಲೈಫ್ ಕನ್ನಡ ಬ್ಲಾಗ್ ಅಂತೇಳಿ ನನ್ನ ಚಾನಲ್ ಹೆಸರನ್ನ ಅದ ಐತಿ. ನನ್ನ ಲೈಫ್ನಾಗ ಏನು ಇರ್ತಾ ಸೊ ನನ್ನ ವಿಡಿಯೋ ನನ್ನ ಮನೆಗೇನೆ ಇರೋಕ್ಕೆ ನಾ ಹೌಸ್ ವೈಫ. ಹಾಗಾಗಿ ನಂದು ಹೆಂಗಿರ್ತಾ ಲೈಫ್ ಸ್ಟೈಲ್ ಅಂತ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ಇದರಿಂದ ಒಂದು ಸಂದೇಶ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಕೂಡ ಶೇರ್ ಮಾಡ್ಕೊತೀನಿ ನೋಡ್ರಿ. ಮತ್ತು ಈಗ ಮಳೆ ಹತ್ತಂಗೆ ಬಿಸಿಲು ಬಿಟ್ಟು ಇದನ್ನೆಲ್ಲನೂ ಒತ್ತಡ ಹಾಕಿರ್ತೀನಿ. ಎಲ್ಲ ಈ ಕಡೆ ಅಷ್ಟು ಮನೆ ಈ ಕಡೆ ಬಾಜುದಾಗ ಹರಿದಂಗೆ ಆಗ್ತೈತಿ. ಅದ್ರಾಗ ಕಸ ಡಬ್ಬಿ ಇಲ್ಲೇ ಇಡ್ತೀನಲ್ಲ, ಅದಕ್ಕೆ ಸುಮಾರು ಒಪ್ಪಡಿ ಬಂದವು ಅಂತೇಳಿ ಇದ್ರಾಗ ಹಾಕಿಟ್ರೆ ಮತ್ತೆ ತಂದಿಕೆ ಕುಂಡಿರ್ತಾವ. ನಾವೇನು ಒಜ್ಜೆಲ್ಲ ಒಲವಲ್ಲ ಬಾಜುಕ್ ಇರ್ತೀವಿ ನೋಡ್ರಿ. ಅದ್ರ ಮನೆಗೆ ಮಾತ್ರ ಜಾಸ್ತಿ ಸಾಮಾನುಗಳೇನು ಇರಂಗಿಲ್ಲ. ಇವನ್ನ ಸಂಭಾಳಿಸಿಡೋದು ಈಗ ಅದೇ ಜಾಗ ಐತಂತ ಇರ್ತೀವಿ. ಸೊ ಹಳೆ ಮನೆಗೇನೆ ಬೆಳಗ್ಗೆ ಮ್ಯಾಗ ಇಡ್ತಿದ್ನ, ಇಲ್ಲಿ ಮುಂದೆ ಇಷ್ಟು ಜಾಗ ಐತಂತ ಈ ಬಾಜುಕನೇ ಇರ್ತೀನಿ. ಇನ್ನೊಂದು ಸ್ವಲ್ಪ ದಿನ ಹೋದ್ವಂದ್ರೆ ಹಾಕಿಬಿಟ್ರೆ ಅದು ನೋಡಿ. ಇದು ಸುಮಾರು ಈ ಮನೆ ಬಂದಾಗಿಂದಲೇ ಇವೆಲ್ಲ ಅಷ್ಟು ಬ್ಯಾಸ್ಗ್ಯಾಗ ಜೀರಾ ಸೋಡಾ ಮತ್ತು ಜ್ಯೂಸ್ ಅಂತ ಇಂತ ತಂದು ಇಟ್ಟಿದ್ದಿಲ್ಲ. ಅವನ್ನೆಲ್ಲ ಕುಡಿಸಿ ಒಂದು 2-3 ಕಿಲೋ ಅದು ಅಂದ್ರೆ ಒಯ್ದು ಹಾಕಕ್ಕೆ ಬರ್ತೈತಿ. ಇಲ್ಲ ಮನೆ ಮುಂದೂ ಬರ್ತಾರ. ಸೊ ನಮ್ಮ ಮಳೆ ನಿಂಬಲ್ಲೇ ಸಮೀಪಿತ್ತು ಇಂಥವೆಲ್ಲ ಪ್ಲಾಸ್ಟಿಕ್ ಹಾಕೋದು ಅಂಗಡಿ ಅಲ್ಲೇ ಇರ್ತದು. ಇಲ್ಲಿ ಮನೆ ಮುಂದೆನೇ ಬರ್ತಾರೆ ಗಾಡಿ ತಗೊಂಡು ಹಾಕಿರೋದಕ್ಕೆ. ಹಳೆ ಬಟ್ಟೆ ವೇಸ್ಟ್ ಆಗಲ್ಲ. ಸಿಟಿ ಕಡೆ ನಾವು ತಲೆ ಬಾಚ್ಕೊಂಡು ನೀಕಿ ಬಿಡ್ಕೊಂಡು ಕೂದಲ ಬರ್ತಾವೆ ನೋಡ್ರಿ, ಅವನು ವೇಸ್ಟ್ ಆಗಂಗಿಲ್ಲ. ಅದಕ್ಕೂ ಭಾಂಡೆ ಮತ್ತು ರೊಕ್ಕ ಅಂದ್ರೆ ರೊಕ್ಕ, ಭಾಂಡೆ ಅಂದ್ರೆ ಭಾಂಡೆ. ಅದು ಯಾವ ಒಂದು ಯಪ್ಪನಿ ಯಾಕಡೆ ಸರಿ ಪಿಲ್ಯ ಹೋಗಲ್ಲಿ ನೆಳ್ಳಾಗ ಹೋಗಿ, ಇಲ್ಲಿ ಬಿಸಿಲು ಐತಿಲ್ಲ, ನೆಳ್ಳಾಗ ಹೋಗು. ಅಂದ್ರೆ ಮಳೆ ಬಿಡಾಕತ್ತೈತಿ, ಸುಮ್ಮನೆ ಯಾಕೆ ನಿಂದಿರ್ತಿ? ಏನು ಹೇಳಕ್ ಹೋದ್ನಿ ಅಂತೀರಿ? ಅಲ್ಲಿ ಪಿಲ್ಲು ಇದೊಂದು ಹಳೆ ಕಸದ ಮರ ಫ್ರೆಂಡ್ಸ. ಇದು ಒಳಗೊಂದು ಬೇರೆ ಇಟ್ಟಿನಿ, ಯಾಕಂದ್ರೆ ಒಳಗಿಂದ ಹೊರಗಿಂದ ಎರಡು ಮಿಕ್ಸ್ ಮಾಡಾಕತ್ತಿ ಅಂದ್ರೆ ಅದು ಹಸಿ ಹಸಿ ಆಗ್ಬಿಡ್ತಾ. ಒಳಗಿನ ಕಸ ಹುಡ್ಗಕ್ಕೆ ನಿಂಪಣಾಗಂಗಿಲ್ಲ. ಇದು ಹಳೇದೈತಿ ಮತ್ತು ಇದಕ್ಕೆ ಕೈ ಹಣ್ಣು ಮುರಿದೈತಿ. ಇದು ಮತ್ತು ಇಲ್ಲೇ ಇಂಥವು ಏನಾದರೂ ಅದು ಗಿಡದ್ದು ಎಲ್ಲಿ ತಪ್ಪಲ ಅದೆಲ್ಲ ಬಿದ್ದಾಗ ಮತ್ತು ಹೊರ ಕಸ ಹುಡುಗಿ ಹೊರಗಿನ ಹೊರಗೆ ಇದು ಒಂದು ಇಟ್ಟನೆ ಅಂದ್ರೆ ಇಲ್ಲಿದ್ದಿಲ್ಲ ಆಗುತ್ತಾ. ಒಳಗಿನ ಕಸ ತಂದು ಇಲ್ಲಿ ಡಸ್ಟ್ಬಿನ್ದಾಗ ಅವೇನ್ರಿ ದಿನ ಚಂದನ ಕಾಲಂದು ಉಳೋದೆಲ್ಲ ಬಂದಿರ್ತೈತಲ್ಲ ಅಂತ ಕಸನೇ ಡಸ್ಟ್ಬಿನ್ದಾಗ ಹಾಕ್ಬಿಡ್ತೀನಿ. ತಗೋಬೇಡ ಎಲ್ಲಾನು ಹಾತ್ ಲಾವ್ನಕೋ. ನಾನು ಎಷ್ಟು ವಿಡಿಯೋದಾಗ ಮಾತಾಡತ್ತೆ ಕ್ಯಾಮ್ರಾ ಆನ್ ಮಾಡಿ ಪಿಲ್ಲನ್ ಮುಂದೆ ಹಿಡಿದ್ರೆ ಒಟ್ಟ ಮಾತಾಡಂಗಿಲ್ಲ ನೋಡ್ರಿ. ನಾನು ಮಾತಾಡ್ತೀನಿ ನಡು ಬರ್ತಾನ. ಏನೋ ಒಂದು ಟಾಪಿಕ್ ತೊಗೊಂಡು ಮಾತಾಡ್ತಿರ್ತೀನಿ, ಹೇಳ್ಬೇಕು ಅನ್ಕೋತಿರ್ತೀನಿ. ಪಿಲ್ಲ ಹಿಂಗೆ ಬಂದ್ಬಿಟ್ಟೆ ನೆನಪು ಹೋಗ್ಬಿಡ್ತಿತ್ತು ನನಗೆ.
ಕ್ಯಾಮರಾ ಆನ್ ಮಾಡಿ ಇಟ್ರೆ ಸಾಕು ಕಾಣ್ತಾ ನೋಡ್ರಿ. ಇತ್ತೀಚೆಗೆ ಆಕೆ ಸ್ನೇಹನು ಸಾಲಿಗೆ ಹೋಗ್ಬಿಡ್ತಾ ಒಬ್ಬನೇ ಆಗ್ಬಿಡ್ತಾನ, ಹಂಗಾಗಿ ಕಾಣ್ತಾ ನೋಡ್ರಿ. ಸೊಗಸೊಂದಿಲ್ಲ ಅಯ್ಯೋ ಒಂದೀಗ ಮಾಡ್ತಾರಲ್ಲ ಬ್ಯಾಸರ ಆಗ್ಬಿಡ್ತೈತಿ ನನಗಂತೂ. ಒಮ್ಮೆ ಏ ಕಂಪಸ್ ಇತ್ತಗೋ ಇದನ್ನ ಇದ್ರೊಳಗೆ ತುಂಬಿಟ್ಟಾರ ನೋಡ್ರಿ. ಇದ್ರಾಗ ಏನದ ನೋಡ್ರಿ ಎಲ್ಲ ಹಳೆ ಬಕೆಟು, ಹಳೆ ಬ್ರಷು, ಟಾಯ್ಲೆಟ್ ತಿಕ್ಕ ಬ್ರಷ್, ಇದು ನಾವು ಹೆಂಗಾದ್ರೂ ಕೊಬ್ಬರಿ ಎಣ್ಣೆದು ಬಾಟ್ಲಿ ಇಂಥವಾಗ ನೋಡ್ರಿ. ಇವನ್ನ ಇಲ್ಲ ಆ ಕಡ್ಡಿ ಪೆರ್ಗಿ ತಗೋ ಜಾಡಿಗೆ ಇದ ಒಲೆ ನೋಡ್ರಿ ಇಷ್ಟೊತ್ತನ ಎಷ್ಟು ಹೊಲಸು ಕಾಣಾಗ್ತಿತ್ತು. ಈ ಕಡೆ ಬಂದು ಸರ್ತಿಗೊಮ್ಮೆ ಯಾವಾಗೊಮ್ಮೆ ಸ್ವಚ್ಛ ಮಾಡೋಣಂಗೆ ಹತ್ತಿತ್ತು. ಇವೆಲ್ಲ ಈಗ ಅಷ್ಟು ತಗೊಂಡು ಇಲ್ಲೊಂದು ಹಳೆ ಚೀಲ ಐತಿ ನೋಡ್ರಿ. ಚೀಲದಾಗ ಹಾಕಿ ಇಟ್ಬಿಟ್ನಂಗ ನಾಳೆ ಕಸದ ಗಡೆ ಹಾಕಕ್ಕೆ ಬರ್ತೈತಿ. ದಮ್ ದಮ್ಮ ನಾ ಕೊಡ್ತೀನಿ ಇಂದ್ರ. ಸರಿ ಹುಡುಗರು ಎಲ್ಲ ಒದ್ದುಕೊಂಡು ತಂದು ತೊಳ್ದು ಕೊಡ್ತೀನಿ ಅಂದ್ರೆ ಬ್ಯಾಡ, ಇದು ನೀ ಕೈಗೆ ಮಾಡ್ಕೋಬೇಡ, ಹೊಲಸಿಗೆ ತೊಳ್ದು ಕೊಡ್ತೀನಿ ಅಂತ ಹೇಳಕತ್ತಿಲ್ಲ. ಓ ಹೊಲಿಸುದು दूते मन सांगा लागले ना पिल्लो कुल्ची कुठाय ए हो गे पण ನನಗೆ ಮಾಡಿ ಹಚ್ಚಿ ಸರಿ ಸುಮ್ಕುರು. ಕುಲ್ಚಿ ಕುठाय कुल्ची अग ते बसायचं मम्मी ते बसायचं गो बसायचं ते आता ये रे पिल्या पिल्ल्या मी धुते म्हणून सांगा लागले. घाण आहे एकदा सांगितली तर ऐकून घे. नको म्हणले ना ಬ್ಯಾಡ ಅನ್ನೋದು ಮುದ್ದೆ ಮಾಡ್ತಾ ನೋಡ್ರಿ. ಇಂತಂದು ಕಟ್ಕೊಂಡು ಯೂಟ್ಯೂಬ್ ಚಾನಲ್ ಮಾಡ್ಬೇಕ. ಒಂದೊಂದ್ಸರಿ ಏನು ಎಡಿಟಿಂಗ್ ಮಾಡ್ಕೊಡಂಗಿಲ್ಲ, ಅಷ್ಟು ಮೊಬೈಲ್ ತೊಗೊಂಡು ನಿಂದಿರ್ತಾನ. ಏನಾದ್ರು ಇಂಪಾರ್ಟೆಂಟ್ ಇದ್ದಾಗ ಏನಾದ್ರು ಹೇಳ್ಬೇಕು, ಮಾಡಬೇಕು, ರೆಸಿಪಿ ಇಂಥವೆಲ್ಲ ಶೇರ್ ಮಾಡತ್ನಾಗ ಫೋನ್ ತೊಗೊಂಡು ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಕೊಡೋದೇ ಇಲ್ಲ. ಹಾಗಾಗಿ ಎಷ್ಟೋ ಒಳ್ಳೊಳ್ಳೆ ರೆಸಿಪಿಗಳು ಮಾಡತ್ನಾಗ ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದೇ ಆಗಿಲ್ಲ. ಈಗ ಬ್ಯಾಡ ಅಂದ್ರೆ ತೊಳಿತೀನಂದ್ರೆ ಹೋಗಿ ತೊಗೊಂಡು ಬಂದಿರ್ತಾನ ಮಗ. ಇವು 2 ಆಳಿ ಚಲೋ ಅದಾವ. ಇವು ಮ್ಯಾನ್ ರೇಷನ್ ತಂದಾಗ ಬಾಗಿ ತೆಗೆದಿರ್ತಿ ನೋಡ್ರಿ. ಇದು ಅಂತೂ ಈ ಕಸದ ಬಲ್ಲೆ ಬಂದು ಒಳ್ಳೆ ಮನ್ಯಾಗ ಯೂಸ್ ಮಾಡ್ಬೇಕಂದ್ರೆ ಬೇಡ ಅನ್ಸುತ್ತೆ ನೋಡ್ರಿ. ಎಲ್ಲರೂ ಹಾಕ್ತಿತ್ತು. ಹಂಗೆ ನನ್ನ ಡೈಲಿ ಸಿಂಪಲ್ ಲೈಫ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಇಲ್ಲಿ ತನಕ ನಾನು ವಿಡಿಯೋ ನೋಡ್ಕೋತಾ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡಾದ ನೋಡ್ದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಫ್ರೆಂಡ್ಸ. ಇವತ್ತು ನಾನು ವಿಡಿಯೋ ನೀವು ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನಾದರೂ ಸಜೆಷನ್ ಕೊಡೋರಾಗಿದ್ರೆ ದಯವಿಟ್ಟು ಸಜೆಷನ್ ಕೊಡ್ರಿ. ಕಮೆಂಟ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿರಿ ನಮಗೆ. ನಮ್ಗೆ ಸಾಕು ನೋಡ್ರಿ. ಅಗಳ ಯಾಪರಿ ಗಬ್ಬಳ ಅನ್ನೋದು ಹಾಕ್ತಿತ್ತು. ವಿಮಾನ ಕಿರಾಣಿ ಮಾಲ್ ತಂದಿದ್ವಿ ಇವು ಹಾಳೆಗಳು. ಇವು 2 ಸಬ್ಬಾಸ್ ಇಡ್ಬೇಕು. ಈಗ ಅದು ಹಳೇದಾಗಿತ್ತು, ಹಂಗಾಗಿ ಅದಕ್ಕೆ ಅದ್ರನ್ನ ಹಾಕ್ತಿರ್ತೀವಿ. ಇವು ಏನೈತಿ ಮಳೆ ಬರ್ತಿತ್ತು ನೋಡ್ರಿ. ಮಳೆ ಬರತ್ನೇ ಬಾಕಲ್ ಮುಂದೆ ಹಾಕಿದ್ನಂದ್ರೆ ಒಂದು ಸ್ವಲ್ಪ ನೀರು ಒಳಗೆ ಬರೋಂಗಿಲ್ಲ, ಮಳೆ ಮನೆ ಒಳಗೆ ಬರೋಂಗಿಲ್ಲ. ಇದನ್ನ ಇಲ್ಲೇ ಇಟ್ಬಿಡ್ತೀವಿ. ಮಳೆ ಬರತ್ನೇ ನಾನು ತೊಗೊಂಡು ಅಲ್ಲಿ ಹಾಕೋಕೆ ಈಸಿ ಆಗಿಬಿಡ್ತೈತಿ. ಯಾವಾಗಲ್ಲ ಅಲ್ಲಿ ನೋಡ್ರಿ ಮನಿ ಬಾಳೆ ಮಾಡಿದ್ರೇ ಆಗುತ್ತೆ. ಮನಿದಿರ್ಲಿ ಹೊಲದಿರ್ಲಿ ಮಾಡಿದ್ರೂ ಎಲ್ಲಾನು ಬಾಳೆ ಮಾಡ್ಲಿಕ್ಕಂದ್ರೆ ಏನೋ ಅಲ್ಲಿ ನೋಡ್ರಿ. ಗ್ಯಾಸ್ ಬಂದಿಲ್ಲ, ಅಲ್ಲೇ ಐತಿ ಗ್ಯಾಸ್ ಒಳಗೆ. ಕಿಚನ್ ಸಾಮಾನು ಸ್ನೇಹನು ಮಾನ್ ಊರಿಗೆ ಹೋದ ಮಮ್ಮಿ ಕಟ್ಕಸಿದ್ರು. ಕಿಚನ್ ಸಾಮಾನು ಒಂದು 2 ಟನ್ ಇಲ್ಲಿ ಇಟ್ಟಿದ್ರು. ಗ್ಯಾಸ್ ಎಲ್ಲ ಕೇಳಕತ್ತಿದ್ರು. ಹಾಕಿದ್ರೆ ಆಡ್ತಾ ಚೆಂದಾಗೆಲ್ಲ ಸೌರ್ಸಿಟ್ಟು ರಾಧಿಕಾ ಸ್ನೇಹ ಆಡ್ತಿದ್ರು. ಈಗ
ರಾಧಿಕಾ ಅವರು ಅವ್ರ ಹೊಸ ಮನೆ ಶಿಫ್ಟ್ ಹಾಕರ್ ಫ್ರೆಂಡ್ಸ. ಇನ್ನೊಂದು ಸ್ವಲ್ಪ ದಿನದಾಗ ಸ್ನೇಹ ಒಬ್ಬೇಕಿನ ಆತಾಳ ನೋಡೋಣ ಅಂತ. ಮತ್ತೆ ನೆಕ್ಸ್ಟ್ ಬರೋರು ಹೆಂಗಿರ್ತಾರೇನೋ ಗೊತ್ತಿಲ್ಲ, ವೇಟ್ ಮಾಡಿ ನೋಡೋಣ. ಓಕೆ ಫ್ರೆಂಡ್ಸ, ಮತ್ತೆ ಸಿಗ್ತೀನಿ ನಾನೀಗ. ಬಿಸಿಲ ತಲೆ ಮಳ್ಳು ಹತ್ತಿತ್ತು ಫ್ರೆಂಡ್ಸ್. ಈಗ ಒಂದು ತಾಸು ನಿದ್ದೆ ಮಾಡಿ ಹೇಳ್ತೀನಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು.